ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ನಾನು ಕೇಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ಥರದ ಶುಗರನ್ನು ಬಳಸಿಲ್ಲ, ಹಾಗೆ ಮೈದಾನ ಉಪಯೋಗಿಸಿಲ್ಲ. ಗೋಧಿ ಹಿಟ್ಟು ಬಳಸಿಬಿಟ್ಟು ಬೆಲ್ಲ ಹಾಕಿ ಈ ಕೇಕನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಮೊದಲಿಗೆ 1/4 ಕಪ್ ಆಗುವಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಬೆಣ್ಣೆ ಬದಲಿಗೆ ನೀವು ತುಪ್ಪನೂ ತಗೋಬೋದು. ಅದೊಂದು 1/4 ಕಪ್ಪಷ್ಟಿದೆ. ಇದನ್ನು ಸ್ವಲ್ಪ ಮೆಲ್ಟ್ ಮಾಡ್ಕೊಂಡು ಬೆಣ್ಣೆ ಎಲ್ಲ ಸ್ವಲ್ಪ ಕರಗಬೇಕು. ಬೆಣ್ಣೆ ಕರಗಿದ ಮೇಲೆ ನಾನಿಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹುಡಿ ಬೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ. ನಾರ್ಮಲ್ ಯಾವ ಥರ ಬೆಲ್ಲನೂ ನೀವು ಇದರಲ್ಲಿ ಯೂಸ್ ಮಾಡ್ಕೋಬೋದು. ಬಟ್ ಅದು ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು ಆ ಬೆಣ್ಣೆ ಜೊತೆ. ಇದೆಲ್ಲ ಒಂದು ಸತಿ ಚೆನ್ನಾಗಿ ಕರಗಿಸ್ಕೊಳ್ಳಿ. ಇದೆಲ್ಲ ಕರಗಿದ ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಯಾವುದೇ ಥರ ಲಮ್ಸ್ ಇರೋ ಥರ ಇರಬಾರ್ದು. ಫುಲ್ ಕರಗಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇದು ವೆನಿಲಾ ಕಸ್ಟರ್ಡ್ ಪೌಡರ್. ಅದು ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದೇ ವೆನಿಲಾ ಎಸೆನ್ಸ್ ಎಲ್ಲ ಏನೂ ಹಾಕಬೇಕಂತಿಲ್ಲ. ಈ ಕಸ್ಟರ್ಡ್ ಪೌಡ್ರನ್ನು ಉಪಯೋಗಿಸ್ಬೋದು. ಇದೆಲ್ಲ ಚೆನ್ನಾಗಿ ಒಂದು ಸತಿ ಮೆಲ್ಟ್ ಆದಮೇಲೆ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಸ್ವಲ್ಪ ಜರಡಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಚಕ್ಕೆ ಹುಡಿಯನ್ನು ಹಾಕ್ತಾಯಿದ್ದೀನಿ. ಚಕ್ಕೆನ ಸ್ವಲ್ಪ ಪೌಡ್ರ್ ಮಾಡಿ ನೀವು ತಗೋಬೋದು. ಅದರಲ್ಲಿ ಒಂದು ಪಿಂಚಷ್ಟು ಹಾಕಿದರೆ ಸಾಕಾಗುತ್ತೆ. ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಅಷ್ಟೇ ಒಂದು ಪಿಂಚಷ್ಟು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ರೇ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಕೇಕಲ್ಲಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಆಮೇಲೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ಕೊಳ್ಬೇಕು. ಇದನ್ನು ಸ್ವಲ್ಪ ಜರಡಿ ಹಿಡ್ಕೊಳ್ಳಿ. ಅದು ಏನಾದರೂ ಲಮ್ಸ್ ಥರ ಇದ್ದರೆ ನೀಟಾಗಿ ನಿಮಗೆ ಪೌಡ್ರ್ ಕನ್ಸಿಸ್ಟೆನ್ಸಿಲಿ ಸಿಗುತ್ತೆ. ಈ ಥರ ಜರಡಿ ಹಿಡಿದ್ಮೇಲೆ ಇದಕ್ಕೆ ನಾವು ಏನೆಲ್ಲ ಲಿಕ್ವಿಡ್ ರೆಡಿ ಮಾಡಿಟ್ಟಿದ್ವಲ್ವ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೇ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಎಲ್ಲನೂ ಒಟ್ಟಿಗೆ ಹಾಕಬಾರ್ದು. ನಾನಿಲ್ಲಿ 1 ಮೊಟ್ಟೆ ತೊಗೊಂಡಿದ್ದೀನಿ. ನೀವು ಇದ್ರ ಬದಲಿಗೆ ಮೊಸರನ್ನು ತೊಗೋಬೋದು. ಒಂದು 1/4 ಕಪ್ ಆಗೋಷ್ಟು ಮೊಸರು ತಗೊಳ್ಳಿ. ಮೊಟ್ಟೆ ತಿನ್ನೋದವರು ಮೊಸರನ್ನು ಉಪಯೋಗಿಸಿ ಮಾಡ್ಕೋಬೋದು. ಸ್ವಲ್ಪನೇ ನಾವು ಏನು ರೆಡಿ ಮಾಡಿಟ್ಟಿರೋ ಲಿಕ್ವಿಡ್ ಇದೆಯಲ್ವ ಅದನ್ನು ಹಾಕ್ಕೊಳ್ಬೇಕು. ಒಂದೇ ಸರ್ತಿ ಎಲ್ಲನೂ ಹಾಕಕ್ಕೆ ಹೋಗಬೇಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಎಲ್ಲನೂ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಬಟ್ ಇದು ಗೋಧಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ಇನ್ನೂ ಸ್ವಲ್ಪ ನಾವು ಹಾಲನ್ನು ಹಾಕಬೇಕಾಗತ್ತೆ. ನಾನಿಲ್ಲಿ ಟೋಟಲ್ ಒಂದು ಎಕ್ಸ್ಟ್ರಾ ನಾವು ಲಿಕ್ವಿಡ್ ಏನು ರೆಡಿ ಮಾಡಿದ್ವಲ್ವ ಅದು ಬಿಟ್ಟು ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ನಾನು ಹಾಲನ್ನು ಹಾಕ್ಕೊಂಡಿದ್ದೀನಿ. ಸೊ ಟೋಟಲಾಗಿ 1 ಗ್ಲಾಸಷ್ಟು ಹಾಲು ಬೇಕಾಗುತ್ತೆ. ಅದು ನೋಡಿಕೊಂಡು ನೀವು ಹಾಕಬೇಕು. ಒಂದೇ ಸರ್ತಿಗೆ 1 ಗ್ಲಾಸಷ್ಟು ಹಾಲನ್ನು ಹಾಕಕ್ಕೆ ಹೋಗಬೇಡಿ. ಸ್ವಲ್ಪನೇ ಹಾಕಿ ಇದನ್ನು ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ರಿಬ್ಬನ್ ಕನ್ಸಿಸ್ಟೆನ್ಸಿಗೆ ಬಂದರೆ ಕೇಕ್ ಬ್ಯಾಟರ್ ರೆಡಿ ಆಗಿದೆ ಅಂತ ಅರ್ಥ. ಸೊ ಈ ಥರ ಚೆನ್ನಾಗಿ ಅದು ಯಾವುದೇ ಲಮ್ಸ್ ಇರಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಹಾಲು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ನಾನು ಒಂದು ಸತಿ 1/4 ಕಪ್ಪಷ್ಟು ಹಾಕಿದ್ದೇನೆ. ಆಮೇಲೆ ಇನ್ನೊಂದು ಸತಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಸೊ ಟೋಟಲಾಗಿ 1 ಕಪ್ ಆಗುವಷ್ಟು ಹಾಲನ್ನು ನಾನಿಲ್ಲಿ ಬಳಸಿದ್ದೇನೆ. ಸೊ ನೋಡಿ, ಈ ಥರ ರಿಬ್ಬನ್ ಕನ್ಸಿಸ್ಟೆನ್ಸಿ ಇರಬೇಕು. ಇನ್ನೂ ಸ್ವಲ್ಪ ಹಾಲು ಬೇಕಾಗುತ್ತೆ. ಸ್ವಲ್ಪ ತಿಕ್ಕಾಗಿದೆ ಇದು. ಇನ್ನೂ ಒಂದು 2 ಟೇಬಲ್ ಸ್ಪೂನಷ್ಟು ಹಾಲನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದು ಸತಿ ಎಲ್ಲ ಲಾಸ್ಟಿಗೆ ಫೈನಲಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅಂತ. ಸೊ ಈ ಥರ ನೀವು ಅದನ್ನು ಬ್ಯಾಟರನ್ನು ಎತ್ತಿದಾಗ ಅದು ರಿಬ್ಬನ್ ರೀತಿ ಕೆಳಗಡೆ ಬೀಳಬೇಕು. ಆ ಥರ ನೋಡಿ ಯಾವ ಥರ ಅದು ಕೆಳಗಡೆ ಫ್ಲೋ ಆಗ್ತಾ ಇದೆ ಅಂತ. ರಿಬ್ಬನ್ ಥರ ಅದು ಜಾರ್ಕೊಂಡು ಕೆಳಗಡೆ ಬರಬೇಕು. ಅಲ್ಲಿ ತನಕ ನೀವು ಆ ಬ್ಯಾಟರನ್ನು ಮಿಲ್ಕ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಅಥವಾ ತುಪ್ಪನ ಬೆಣ್ಣೆ ಏನೂ ಆಗ್ಬೋದು ಅದೆಲ್ಲ ಸವರ್ಬಿಟ್ಟು ಬಟರ್ ಪೇಪರ್ ಹಾಕಿ ಅದರ ಮೇಲೆ ನಾನು ಈ ಬ್ಯಾಟರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ತುಪ್ಪ ಹಾಕಿ ಅಥವಾ ಬೆಣ್ಣೆ ಹಾಕಿ ಅದರ ಮೇಲೆ ಸ್ವಲ್ಪ
ಗೋಧಿ ಹಿಟ್ಟನ್ನು ಡಸ್ಟ್ ಮಾಡಿದರೆ ಅದು ನಿಮಗೆ ಬಟರ್ ಪೇಪರ್ ಥರನೇ ಕೆಲಸ ಮಾಡುತ್ತೆ. ನಮ್ಮ ಓಲ್ಡ್ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸಿದ್ದೇನೆ, ಯಾವ ಥರ ಬಟರ್ ಪೇಪರ್ ಇಲ್ಲದೇ ಕೇಕ್ ಮಾಡೋದು ಅನ್ನೋದನ್ನು. ಸೊ ನೀವು ನೋಡ್ಬೋದು. ಸೊ ಇದನ್ನು ಸ್ವಲ್ಪ ಈ ಥರ ಟ್ಯಾಪ್ ಮಾಡಿ ಅದು ಏರ್ ಬಬಲ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಇದು ಇವಾಗ ರೆಡಿ ಆಗಿದೆ. ನಾನು ಅವನನ್ನು ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿದ್ದೆ. ಅವನೀಗ ರೆಡಿ ಆಗಿದೆ. ಸೊ ಅದರಲ್ಲಿ ಕೇಕ್ ಬ್ಯಾಟರನ್ನು ಇಡ್ತಾಯಿದ್ದೀನಿ. ಇಲ್ಲಿ ನಾನು ಡೆಕೋರೇಷನ್ಗೆ ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ ಚಾಕೋ ಚಿಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ನಾರ್ಮಲಾಗಿ ಇಷ್ಟೇ ನೀವು ಮಾಡ್ಕೊಳ್ಬೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಮಕ್ಕಳಿಗೆ ಸ್ವಲ್ಪ ಖುಷಿ ಆಗುತ್ತೆ ಈ ಥರ ಸ್ವಲ್ಪ ಡೆಕೋರೇಟಿವ್ ಆಗಿ ಹಾಕಿದರೆ. ಈ ಥರ ಎಲ್ಲ ಮೇಲ್ಗಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಚಾಕೋ ಚಿಪ್ಸನ್ನು. ನಾನಿಲ್ಲಿ ಕೇಕನ್ನು 45 ಮಿನಿಟ್ಸಿಗೆ ಸೆಟ್ ಮಾಡಿ ಇಡ್ತಾಯಿದ್ದೀನಿ. ಸೊ 180 ಡಿಗ್ರಿ 45 ಮಿನಿಟ್ಸಲ್ಲಿ ನೀವು ಕೇಕನ್ನು ಬೇಕ್ ಮಾಡಿ. ಸೊ ಆವಾಗ ಕರೆಕ್ಟಾಗಿ ಬೇಕಾಗಿರುತ್ತೆ. 45 ಮಿನಿಟ್ಸಿಗೆ ನಾನು ಸೆಟ್ ಮಾಡಿದ್ದೇನೆ. ಇಷ್ಟೇ, ನಮಗೆ ಕ್ವಿಕ್ಕಾಗಿ ಕೇಕ್ ರೆಡಿ ಆಗುತ್ತೆ. ಸೊ ಇವಾಗ ಇದು ಬೇಕ್ ಆಗ್ತಾಯಿದೆ. 45 ಮಿನಿಟ್ಸ್ ಆದಮೇಲೆ ಕೇಕ್ ರೆಡಿ ಆಗುತ್ತೆ. ಸೊ ಇವಾಗ ಕೇಕ್ ರೆಡಿ ಆಗಿದೆ. ಯಾವುದೇ ಥರದ ಕೋಕೋ ಪೌಡ್ರು, ಶುಗರ್, ಮೈದಾ ಏನೂ ಹಾಕಿಲ್ಲ. ಹೆಲ್ದಿಯಾಗಿ ಗೋಧಿ ಹಿಟ್ಟನ್ನು ಬಳಸಿ ನಾನು ಈ ಕೇಕನ್ನು ಮಾಡಿದ್ದೇನೆ. ನೋಡಿ, ಈ ಥರ ಸ್ಟಿಕ್ ಹಾಕಿಬಿಟ್ಟು ನೀವು ನೋಡಿದರೆ ಅದು ಏನು ಬ್ಯಾಟರೆಲ್ಲ ಏನು ಹತ್ಕೋಬಾರ್ದು, ಕ್ಲೀನಾಗಿ ಆ ಸ್ಟಿಕ್ ಹೊರಗಡೆ ಬರಬೇಕು. ನೋಡಿ, ಈ ಥರ ಇದ್ದರೆ ನಿಮ್ಮ ಕೇಕ್ ಕರೆಕ್ಟಾಗಿ ಬೇಕಾಗಿದೆ ಅಂತ ಅರ್ಥ. ಸೊ ಇವಾಗ ಡಿಮೌಲ್ಡ್ ಮಾಡ್ತಾಯಿದ್ದೀನಿ ಕೇಕನ್ನು. ಸೊ ಸೈಡ್ಸನ್ನು ಸ್ವಲ್ಪ ನೀವು ಬಿಡಿಸ್ಕೊಳ್ಬೇಕು ನೈಫಿನ ಸಹಾಯದಿಂದ. ಆವಾಗ ಈಸಿಯಾಗಿ ನಿಮಗೆ ಕೇಕನ್ನು ಡಿಮೌಲ್ಡ್ ಮಾಡ್ಬೋದು. ನಾನಿಲ್ಲಿ ಶಾರ್ಪ್ ಎಡ್ಜಸ್ ಇರುವಂತಹ ನೈಫನ್ನು ತಗೊಂಡಿದ್ದೀನಿ. ಸೊ ಅದರಿಂದ ಕೇಕ್ ಕಟ್ ಮಾಡಿದರೆ ಆ ಕೇಕ್ ಟೆಕ್ಸ್ಚರ್ ಚೆನ್ನಾಗಿ ನಿಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಆ ಥರದ ನೈಫ್ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಸೊ ಸೈಡ್ಸ್ ಎಲ್ಲ ಈ ಥರ ಬಿಡಿಸ್ಕೊಂಡು ನಾವು ಆ ಕೇಕ್ ಪ್ಲೇಟನ್ನು ಸ್ವಲ್ಪ ಉಲ್ಟಾ ಮಾಡಿದರೆ ನಿಮಗೆ ಆರಾಮಾಗಿ ಕೇಕ್ ಡಿಮೌಲ್ಡ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಕೇಕ್. ಏನೂ ತಳ ಹಿಡಿಲಿಲ್ಲ, ಏನೇ ಇಲ್ಲ, ಅಷ್ಟು ಚೆನ್ನಾಗಿ ಟೆಕ್ಸ್ಚರ್ ಇದೆ ಅದರದ್ದು. ಸೊ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳಿ. ಈ ಥರ ಶಾರ್ಪ್ ಎಡ್ಜಸ್ ಇರೋ ನೈಫ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಕೇಕ್ ಕಟ್ ಮಾಡ್ಬೋದು. ಆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ. ಆ ಟೆಕ್ಸ್ಚರ್ ನೋಡುವಾಗ ನಿಮ್ಗೆ ಗೊತ್ತಾಗಿದೆ ಕೇಕ್ ಚೆನ್ನಾಗಿ ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ. ನಿಮ್ಗೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ, ಆ ಟೆಕ್ಸ್ಚರ್ ಪರ್ಫೆಕ್ಟಾಗಿದೆ. ಈ ಥರ ಇರುತ್ತೆ. ನಾನು ಹೇಳಿರೋ ಮೆಷರ್ಮೆಂಟಲ್ಲಿ ನೀವು ಕೇಕ್ ಏನಾದರೂ ಮಾಡಿದರೆ ಸೇಮ್ ಇದೇ ಥರ ನಿಮಗೆ ಟೆಕ್ಸ್ಚರಲ್ಲಿ ಕೇಕ್ ರೆಡಿ ಆಗುತ್ತೆ. ಸೊ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಲಿಡೇಸಲ್ಲಿ ಈ ಥರ ನೀವು ರೆಡಿ ಮಾಡಿ ಮನೆಯಲ್ಲೇ ಕೊಟ್ಟರೆ ಮಕ್ಕಳಿಗೆ ಆರಾಮಾಗಿ ಹೆಲ್ದಿ ಆಗಿರೋಂತಹ ಕೇಕನ್ನು ಮಕ್ಕಳು ಮನೆಯಲ್ಲೇ ತಿಂತಾರೆ. ಫ್ರೆಶ್ ಆಗಿ ಬೇಕಾಗಿರುತ್ತೆ, ಹಾಗೆ ಹೆಲ್ದಿನೂ ಆಗಿರುತ್ತೆ. ಸೊ ನಮಗೆ ಯಾವುದೇ ಥರದ ಗಿಲ್ಟ್ ಫೀಲಿಂಗ್ ಇರಲ್ಲ, ನಾವು ಜಂಕ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಅನ್ನೋದು. ಸೊ ಎಲ್ಲ ಬೆಣ್ಣೆ ಅಥವಾ ಬೆಲ್ಲ, ಗೋಧಿ ಹಿಟ್ಟು ಎಲ್ಲ ಹೆಲ್ದಿಯಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಈ ರೆಸಿಪಿನ ಮಾಡಿದ್ದೇನೆ. ಸೊ ನೀವು ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.